ಇಂಡಿಯಾದ ಮಾಜಿ ನಾಯಕ, ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಜಿ ಕ್ಯಾಪ್ಟನ್, ಪಂದ್ಯದ ದಿಕ್ಕನ್ನೇ ಬದಲಿಸೋ ಚಾಣಾಕ್ಷ, ಕೊನೆಯವರೆಗೂ ಹೋರಾಡಿ ಪಂದ್ಯ ಗೆಲ್ಲಿಸುವ ಆಟಗಾರ. ಮೈದಾನಕ್ಕೆ ಎಂಟ್ರಿ ಆದ್ರೆ ಸಾಕು, ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ. ಬ್ಯಾಟ್ ಹಿಡಿದು ಚೇಸಿಂಗ್ಗೆ ನಿಂತ್ರೆ ಎದುರಾಳಿ ತಂಡಕ್ಕೆ ಸೋಲು ಶತ ಸಿದ್ಧ ಅಂತಲೇ ಅರ್ಥ. ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿ 4 ವರ್ಷಗಳಾಗಿವೆ. ಬ್ಲೂ ಜರ್ಸಿ ಆಟಕ್ಕೆ ವಿದಾಯ ಹೇಳಿದ್ರು ಯೆಲ್ಲೋ ಆರ್ಮಿಯಾಗಿ ಮಿಂಚುತ್ತಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡ್ತಿರೋ ಧೋನಿ 5 ಬಾರಿ ಚಾಂಪಿಯನ್ ಆಗಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಡಿಲಿಗೆ 5 ಬಾರಿ IPL ಟ್ರೋಫಿ ಗೆದ್ದು ಕೊಟ್ಟಿದ್ದಾರೆ. ಆದರೆ 2-3 ವರ್ಷಗಳಿಂದ ಧೋನಿ ನಿವೃತ್ತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಈ ಬಾರಿ IPLಗೆ ವಿದಾಯ ಹೇಳ್ತಾರೆ, ಮುಂದಿನ ವರ್ಷ IPL ಟೂರ್ನಿಯಿಂದ ದೂರ ಉಳಿತಾರೆ ಅಂತ ವದಂತಿಗಳು ಹರಿದಾಡ್ತಾನೆ ಇರ್ತವೆ. ಆದ್ರೆ ಇದುವರೆಗೂ MS ಧೋನಿ ನಿವೃತ್ತಿ ಗುಟ್ಟು ಮಾತ್ರ ಬಿಟ್ಟು ಕೊಟ್ಟಿಲ್ಲ. ಪ್ರತಿ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿಗೆ 43 ವರ್ಷ. ಫಿಟ್ನೆಸ್ ವಿಚಾರದಲ್ಲಿ ಧೋನಿನೇ ಸರಿಸಾಟಿ. ಯುವ ಆಟಗಾರರು ಕೂಡ ಧೋನಿ ಫಿಟ್ನೆಸ್ ಕಂಡು ನಾಚ್ತಾರೆ. ವರ್ಷಕ್ಕೊಮ್ಮೆ ಮೈದಾನದಲ್ಲಿ ಕಾಣಿಸಿಕೊಂಡ್ರು ಧೋನಿ ಆಟದಲ್ಲಿ ಕಿಂಚಿತ್ತೂ ಬದಲಾಗಿಲ್ಲ. ಅದೇ ಚಿರತೆಯ ವೇಗ, ಹೆಲಿಕಾಪ್ಟರ್ ಶಾಟ್, ಬೌಂಡರಿ ಸಿಕ್ಸರ್ಗಳ ಮಳೆ, ಪಂದ್ಯ ಗೆಲ್ಲಿಸುವ ಚಾಣಾಕ್ಷತನ, ವಿಕೆಟ್ ಕೀಪಿಂಗ್ ಸೇರಿದಂತೆ ಎಲ್ಲದರಲ್ಲೂ ಧೋನಿ ಮಿಂಚುತ್ತಿದ್ದಾರೆ. ಈ ಬಾರಿ IPL ಆಡೋದಿಲ್ಲ ಅಂತ ಸುದ್ದಿಯಾಗಿತ್ತು. ಕೋಟ್ಯಾಂತರ ಅಭಿಮಾನಿಗಳನ್ನ ರಂಜಿಸೋಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಬಾರಿ IPLನಲ್ಲಿ ಆಡಲು ಧೋನಿ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಫ್ಯಾನ್ಸ್ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೆಗಾ ಹರಾಜಿಗೂ ಮುನ್ನ 4 ಕೋಟಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಧೋನಿಯನ್ನ ತಂಡದಲ್ಲಿ ಉಳಿಸಿಕೊಂಡಿದೆ. ಮಾರ್ಚ್ 23ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲ ಮ್ಯಾಚ್ ಆಡಲಿದೆ. ತಂಡದ ಆಟಗಾರರೆಲ್ಲ ಪ್ರಾಕ್ಟೀಸ್ನಲ್ಲಿ ಮುಳುಗಿದ್ದಾರೆ. MS ಧೋನಿ ಕೂಡ ತಂಡವನ್ನ ಸೇರಿಕೊಂಡಿದ್ದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. 2 ಗಂಟೆಗೂ ಹೆಚ್ಚು ಕಾಲ ಧೋನಿ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ತಮ್ಮ ಹಳೆಯ ಶೈಲಿಯಲ್ಲೇ 4-6 ಬಾರಿಸುತ್ತಿದ್ದಾರೆ. MS ಧೋನಿ ಲಾಸ್ಟ್ ಸೀಸನ್ನಲ್ಲಿ 14 ಮ್ಯಾಚ್ ಆಡಿದ್ದು 161 ರನ್ ಕಲೆ ಹಾಕಿದ್ರು. 8 ಪಂದ್ಯದಲ್ಲಿ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಉಳಿದುಕೊಂಡಿದ್ರು. ಈ ಬಾರಿಯೂ ತಮ್ಮ ನೆಚ್ಚಿನ ನಾಯಕ ಧೋನಿಯನ್ನ ಮೈದಾನದಲ್ಲಿ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳ ಸಾಗರ ಕಾತುರದಿಂದ ಕಾಯ್ತಿದೆ. ಹಾಗೆ ಅಭಿಮಾನಿಗಳಿಗೆ ಆ ನೋವು ಕೂಡ ಕಾಡ್ತಿದೆ. ಅದೇನಂದ್ರೆ IPLನ ಯಶಸ್ವಿ ನಾಯಕ, ಚೆನ್ನೈ ತಂಡದ ಶಕ್ತಿಯಾಗಿರೋ ಧೋನಿ ಇದೇ ಲಾಸ್ಟ್ IPL ಅಂತ ಹೇಳಲಾಗ್ತಿದೆ. ಅಚ್ಚರಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಧೋನಿ ಈ IPL ಟೂರ್ನಿ ಮುಗಿತಿದ್ದಂತೆ ನಿವೃತ್ತಿ ಘೋಷಿಸಿ ಬಿಡಬಹುದು ಅನ್ನೋ ಆತಂಕ ಎದುರಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.